ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ. ಸಂಜಯುವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ ಇದಮಬ್ರವೀತ್. ಇಷ್ಟು ಇದೆ. ಅಂದ್ರೆ ಹಿಂದೆ ತಿಳಿಸಿದಂತೆ ಅರ್ಜುನ ತನ್ನ ರಥವನ್ನ 2 ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸು, ಯಾರು ಯುದ್ಧಕ್ಕೆ ಅಂತ ಬಂದಿದ್ದಾರೆ ನಾನ್ ನೋಡಬೇಕು ಹಾಗೆ ಅಂತ ಹೇಳಿದಾಗ ಏವಮುಕ್ತೋ ಋಷಿಕೇಶ ಅಂದ್ರೆ ಕೃಷ್ಣ ಅರ್ಜುನನಿಂದ ಈ ರೀತಿಯಾಗಿ ಹೇಳಲ್ಪಟ್ಟಾಗ ಸ್ಥಾಪಯಿತ್ವ ರಥೋತ್ತಮಂ, ಆ 2 ಸೈನ್ಯದ ಮಧ್ಯದಲ್ಲಿ ಪರಮಾತ್ಮ ರಥವನ್ನು ಸ್ಥಾಪನೆ ಮಾಡ್ತಾನೆ. ರಥವನ್ನು ಸ್ಥಾಪನೆ ಮಾಡಿ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ, ಭೀಷ್ಮ ದ್ರೋಣ ಇವರೆಲ್ಲರೂ ಕೂಡ ಕಾಣುವಂತೆ ಕೃಷ್ಣನು ಕೂಡ ನೋಡಿ ಅವ್ರ ಮುಂದೆನೆ ತಗೊಂಡ ರಥವನ್ನ ನಿಲ್ಲಿಸಿದ್ದಾನೆ. ಯಾಕೆ? ಅರ್ಜುನನಿಗೆ ಈ ಒಂದು ಜ್ಞಾನ ತಿರೋಧಾನ ಆಗಿದೆ, ಅವನಿಗೆ ಉಪದೇಶ ಮಾಡಬೇಕು ಎನ್ನುವ ಸಲುವಾಗಿಯೇ ಭೀಷ್ಮ ದ್ರೋಣರ ಮುಂದೆ ಆ ರಥವನ್ನ ತೆಗೆದುಕೊಂಡು ನಿಲ್ಲಿಸ್ತಾನೆ. ಸರ್ವೇಶಾಂಶ ಮಹೀಕ್ಷಿತ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ ಹೇಳಿ ಅರ್ಜುನನಿಗೆ ಹೇಳ್ತಾನೆ. ಉವಾಚ ಏನ್ ಹೇಳಿದ? ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರು, ಇಲ್ಲಿ ಯುದ್ಧಕ್ಕಾಗಿ ಯಾರು ಬಂದಿದ್ದಾರೆ ಅವರನ್ನೆಲ್ಲ ನೀನ್ ನೋಡು ಹಾಗೆ ಅಂತ ಅರ್ಜುನನಿಗೆ ಹೇಳ್ತಾನೆ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ, ಆಗ ಅರ್ಜುನ ಎಲ್ಲರನ್ನು ನೋಡ್ತಾನೆ. ಯಾರ್ಯಾರಿದ್ರು? ಪಿತೃನ್, ತಂದೆ ಸ್ಥಾನದಲ್ಲಿ ಇರುವವರು, ಪಿತಾಮಹ ತಾತ ಅಜ್ಜರ ಸ್ಥಾನದಲ್ಲಿ ಇರುವವರು, ಆಚಾರ್ಯ ಗುರುಸ್ಥಾನದಲ್ಲಿ ಇರುವವರು, ಮಾತುಲ ಸೋದರ ಮಾವನ ಸ್ಥಾನದಲ್ಲಿ ಇರುವವರು, ಭ್ರಾತೃನ್ ಸಹೋದರ ಸ್ಥಾನದಲ್ಲಿ ಇರುವವರು, ಪುತ್ರಾನ್ ಮಕ್ಕಳ ಸ್ಥಾನದಲ್ಲಿ ಇರುವವರು, ಪೌತ್ರಾನ್ ಮೊಮ್ಮಕ್ಕಳ ಸ್ಥಾನದಲ್ಲಿ ಇರುವವರು, ಸಖೀನ್ ಗೆಳೆಯರು ಎಲ್ಲರನ್ನು, ಶ್ವಶುರಾನ್ ಮಾವಂದಿರು, ಶ್ವಶುರಾನ್ ಸುಹೃದಶ್ಚೈವ ಸುಹೃದರು ಒಳ್ಳೆಯ ಹೃದಯವಂತರು, ಅವರೆಲ್ಲರನ್ನು ಕೂಡ ಸೇನೆಯೋರುಭಯೋರಪಿ 2 ಸೈನ್ಯದ ಮಧ್ಯದಲ್ಲೂ ಕೂಡ ನೋಡ್ತಾ ಇದ್ದಾನೆ. ತಾನ್ ಸಮೀಕ್ಷ್ಯ ಸಹ ಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್, ತನ್ನ ಎಲ್ಲ ಬಂಧುಗಳು ಕೂಡ ಇಲ್ಲಿ ಸೇರಿದ್ದಾರೆ ಹಾಗೆ ಅಂತ ಅವನಿಗೆ ವಿಚಾರ ಬಂತು. ಅದರಿಂದ ಕೃಪಯಾ ಪರಯಾವಿಷ್ಟ, ಉತ್ಕೃಷ್ಟವಾದ ಒಂದು ಕೃಪೆ ತನ್ನ ಬಂಧು ಬಾಂಧವರ ಗುರುಗಳ ಅವರಲ್ಲಿ ಅತೀ ಉತ್ಕೃಷ್ಟವಾದ ಕೃಪೆ ಬಂದು ವಿಷೀದನ್ ಇದಂ ಅಬ್ರವೀತ್, ತನಗೆ ದುಃಖ ಆಯಿತು, ಅದರಿಂದ ಈ ಮಾತುಗಳನ್ನ ಆಡುತ್ತಾನೆ ಅಂತ. ಇಲ್ಲಿ ವಿಷೀದನ್ ಅಂದ್ರೆ ದುಃಖ ಪಡ್ತಾ ಹಾಗೆ ಅಂತ ಇದೆ. ಅದಕ್ಕೆ ವಿಷಾದ ಅಂದ್ರೆ ಏನು ನೋಡಿ. ಈ ಅಧ್ಯಾಯ ಮೊದಲನೇ ಅಧ್ಯಾಯ, ಭಗವದ್ಗೀತೆ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅಂದ್ರೆ ಏನು ಹಾಗೆ ಅಂತ ರಾಯರು ಸುಂದರವಾದ ಒಂದು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಮೋಹ ನಿಮಿತ್ತಕಾತ್ ಶೋಕಾದ್ ಯನ್ ಮನೋದೌರ್ಬಲ್ಯಂ ಯಸ್ಮಿನ್ ಸತಿ ಸರ್ವವ್ಯಾಪಾರ ಉಪರಮೋ ಭವತಿ ಸಹ ಇತಿ ಜ್ಞೇಯಂ. ಅಂದ್ರೆ ಮೋಹ ನಿಮಿತ್ತವಾಗಿ ಅವನಿಗೆ ಏನಾಗ್ತದೆ? ಶೋಕ, ದುಃಖ ಬರುತ್ತದೆ. ಯಾವುದು ನಮ್ದಲ್ಲವೋ ಅದನ್ನ ನಂಬುದು ಅಂತ ತಿಳಿಯೋದು ಮೋಹ. ವಸ್ತು ಇರೋದು ಒಂದು, ತಿಳಿಯೋದು ಒಂದು, ಅದನ್ನ ಮೋಹ ಅಂತ ಕರೀತಾರೆ. ಯಾವುದು ಮೋಹ, ಆ ಮೋಹದಿಂದ ಏನಾಗ್ತದೆ? ಶೋಕ, ದುಃಖ ಉಂಟಾಗ್ತದೆ. ಆ ದುಃಖದಿಂದ ಏನಾಗ್ತದೆ? ಮನೋದೌರ್ಬಲ್ಯಂ ಶೋಕಾದ್ ಯನ್ ಮನೋದೌರ್ಬಲ್ಯಂ ಯಸ್ಮಿನ್ ಸತಿ, ಅಂತಹ ಒಂದು ಮನಸ್ಸಿನ ಒಂದು ದೌರ್ಬಲ್ಯ, ಮನಸ್ಸಿನ
ಒಂದು ದೌರ್ಬಲ್ಯ. ಅದರಿಂದ ಏನಾಗ್ತದೆ? ಸರ್ವ ವ್ಯಾಪಾರ ಉಪರಮಃ. ತಾನು ಏನೇನು ಮಾಡ್ಬೇಕು ಅಂತ ಇಚ್ಛೆ ಪಡ್ತಾನೋ ಯಾವ ಕಾರ್ಯವೂ ಅದನ್ನ ಮಾಡುವುದರಲ್ಲಿ ಪ್ರವೃತ್ತಿ ಇರೋದಿಲ್ಲ. ಯುದ್ಧ ಮಾಡ್ಬೇಕು ಅಂತ ಇಚ್ಛೆ ಪಟ್ಟರು ಕೂಡ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಮನಸ್ಸಿನ ದೌರ್ಬಲ್ಯ, ಮನಸ್ಸಿನ ಒಂದು ದುರ್ಬಲತೆ, ಮನಸ್ಸು ವೀಕ್ ಆಗಿರೋದು ಅಂತ ಅಂತಹ ಒಂದು ದೌರ್ಬಲ್ಯದಿಂದ ಏನಾಗ್ತದೆ? ಸರ್ವ ವ್ಯಾಪಾರ ಉಪರಮಃ. ಯಾವ ಕೆಲಸವೂ ಕೂಡ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತದೆ ಆ ಪರಿಸ್ಥಿತಿಯಲ್ಲಿ. ಇದೆಲ್ಲ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಇದು. ಆ ಒಂದು ಪರಿಸ್ಥಿತಿಯಲ್ಲಿ ಅರ್ಜುನ ಇದ್ದ. ಆ ರೀತಿಯಾಗಿ ಇದ್ದು ಅರ್ಜುನ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಏನದು? ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ದೃಷ್ಟ್ವಾ ಅರ್ಜುನ ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ, ಈ ನನ್ನ ಸ್ವಜನರನ್ನು ನೋಡಿ, ಯುದ್ಧಕ್ಕಾಗಿ ಯಾರು ಬಂದಿದ್ದಾರೆ, ಈ ಇಲ್ಲಿ ಯುದ್ಧಕ್ಕಾಗಿ ನಿಂತಿರುವ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನೋಡಿ, ಸೀದಂತಿ ಮಮ ಗಾತ್ರಾಣಿ, ನನ್ನ ಮೈಯೆಲ್ಲ ವಿಶೀರ್ಯತೆ, ತುಂಬಾ ದುಃಖಕ್ಕೆ ಒಳಗಾಗ್ತಾ ಇದೆ. ಮುಖಂ ಚ ಪರಿಶುಷ್ಯತಿ, ಮುಖ ಎಲ್ಲ ಬಾಡಿ ಹೋಗ್ತಾ ಇದೆ. ವೇಪತುಶ್ಚ ಶರೀರೇ ಮೇ, ನನ್ನ ಮೈಯಲ್ಲಿ ನಡುಕ ಉಂಟಾಗ್ತಾ ಇದೆ. ಮತ್ತು ರೋಮಹರ್ಷಶ್ಚ ಜಾಯತೆ, ರೋಮಾಂಚನ ಆಗ್ತಾ ಇದೆ. ಇಷ್ಟೆಲ್ಲ ಹೇಳ್ತಾ ಇದೆ. ಇದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್, ನನ್ನ ಕೈಯಿಂದ ಗಾಂಡೀವ ಜಾರಿ ಬೀಳ್ತಾ ಇದೆ. ಗಾಂಡೀವನ್ನ ಹಿಡಿಯುವ ಒಂದು ಸಾಮರ್ಥ್ಯವೂ ಕೂಡ ನನಗೆ ಇಲ್ಲ. ಯಾಕೆ? ಮನಸ್ಸಿನ ದೌರ್ಬಲ್ಯ ಅದು. ತ್ವಕ್ಚೈವ ಪರಿದಹ್ಯತೆ, ನನ್ನ ಚರ್ಮ ಎಲ್ಲ ಉರಿತಾ ಇದೆ. ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ ವ್ಯವಸ್ಥಾತಂ, ನಾನು ನಿಂತ್ಕೊಳ್ಳಿಕ್ಕೂ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಯಾಕೆ? ಭ್ರಮತೀವ ಚ ಮೇ ಮನಃ, ನನ್ನ ಮನಸ್ಸು ತಿರುಗ್ತಾ ಇದೆ. ಮನಸ್ಸು ತಿರುಗಿದ್ರೆ ತಲೆ ತಿರುಗ್ತದೆ ಅಂತ ಹೇಳ್ತಾರೆ. ಅದರಿಂದ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಕಾನ್ಸಂಟ್ರೇಷನ್ ಅದು ಎಷ್ಟು ಮುಖ್ಯ ನೋಡಿ. ಮನಸ್ಸಿನಲ್ಲಿ ಆಗುವ ಒಂದು ತೊಂದರೆ ಶರೀರಕ್ಕೆ ಹೆಂಗ್ ಅಫೆಕ್ಟ್ ಆಗ್ತದೆ ಎಂಬ ಅದಕ್ಕೆ ಅರ್ಜುನನೇ ದೃಷ್ಟಾಂತ. ಅದರಿಂದ ಆ ಮನಸ್ಸಿನ ದೌರ್ಬಲ್ಯದಿಂದ ಇಷ್ಟೆಲ್ಲ ನನಗೆ ಆಗ್ತಾ ಇದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ, ಅಪಶಕುನಗಳು ಅಂತ ಏನಿದೆ ಅದನ್ನೆಲ್ಲವನ್ನು ಕೂಡ ನಾನು ಕಾಣ್ತಾ ಇದ್ದೇನೆ. ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ, ಈ ಯುದ್ಧದಲ್ಲಿ ನನ್ನ ಬಂಧು ಬಾಂಧವರನ್ನ ಕೊಂದು ನಾನು ಯಾವ ಶ್ರೇಯಸ್ಸನ್ನು ನಾನು ಕಾಣೋದಿಲ್ಲ. ನನ್ನ ಬಂಧು ಬಾಂಧವರನ್ನು ಕೊಂದು ನಾನು ಹೇಗೆ ಶ್ರೇಯಸ್ಸನ್ನ ಕಾಣ್ಲಿಕ್ಕಾಗ್ತದೆ? ಹಾಗೆ ಅಂತ ಹೇಳ್ತಾ ಇದ್ದಾನೆ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಮ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈ ಜೀವಿತೇನವಾ. ಕೃಷ್ಣ, ನಾನು ಈ ಯುದ್ಧದಲ್ಲಿ ವಿಜಯಂ ನ ಕಾಂಕ್ಷೆ, ವಿಜಯವನ್ನು ಅಂದ್ರೆ ಗೆಲುವನ್ನು ಕೂಡ ನಾನು ಬಯಸೋದಿಲ್ಲ. ನಚ ರಾಜ್ಯಂ ಸುಖಾನಿಚ, ಯಾವುದೇ ವಿಧವಾದ ರಾಜ್ಯ ಸುಖ ಯಾವುದನ್ನು ಕೂಡ ನಾನು ಬಯಸೋದಿಲ್ಲ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಮ್ನೋ ರಾಜ್ಯೇನ ಗೋವಿಂದ, ಈ ರಾಜ್ಯನೆಲ್ಲ ಇಟ್ಕೊಂಡು ನಾ ಏನ್ ಮಾಡ್ಲಿ ಗೋವಿಂದ. ಕಿಂ ಭೋಗೈರ್ ಜೀವಿತೇನವ, ನಾನ್ ಬದುಕಿ ಆದ್ರೂ ಏನು ಉಪಯೋಗ? ಯಾಕೆ? ನಾನು ಈ ರಾಜ್ಯ ಎಲ್ಲ ಪಡಿಬೇಕು. ಯಾಕೆ? ನನ್ನ ಒಬ್ಬನ ಸುಖಕ್ಕಾಗಿ ಅಲ್ಲ, ಈ ಬಂಧು ಬಾಂಧವರ ಜೊತೆಗೆ ನಾನು ಸುಖವಾಗಿ ಇರಬೇಕು ಅಂತ ತಾನೇ ರಾಜ್ಯವನ್ನ ಬಯಸೋದು. ಹಣಕಾಸು ಸಂಪತ್ತು ಎಲ್ಲ ತನ್ನೊಬ್ಬನಿಗೆ ಬಯಸ್ತಾರಾ ಸಂಪಾದನೆ ಮಾಡುವವರು? ಇಲ್ಲ, ತಾನು ಚೆನ್ನಾಗಿರ್ಬೇಕು, ಮನೆಯಲ್ಲಿ ಇರುವವರು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಎನ್ನುವ ದೃಷ್ಟಿಯಿಂದ ಮಾಡತಕ್ಕದ್ದು. ಅದರಿಂದ ಅಂಥವರನ್ನೇ ಸಂಹಾರ ಮಾಡಿಬಿಟ್ಟು ನಾನು ರಾಜ್ಯವನ್ನ ಕಟ್ಕೊಂಡು ಏನ್ ಮಾಡ್ಲಿ ಹಾಗೆ ಅಂತ ಪ್ರಶ್ನೆ. ಏಷಾಮರ್ಥೆ ಪ್ರಯೋಜನ ನಿಮಿತ್ತಂ ರಾಜ್ಯಾತ್ಯಪೇಕ್ಷಿತಂ ನಹ ಅಸ್ಮಾಕಂ, ಯಾರ ಪ್ರಯೋಜನಕ್ಕಾಗಿ ನಾನು ರಾಜ್ಯವನ್ನೆಲ್ಲ ಬಯಸ್ತಾ ಇದ್ದೇನೆ ಅವರೇ ಇಲ್ಲ ಅಂತ ಆದ ಮೇಲೆ ರಾಜ್ಯವನ್ನ ಇಟ್ಕೊಂಡು ಏನ್ ಮಾಡ್ಲಿ ನಾನು ಹಾಗೆ ಅಂತ ಪ್ರಶ್ನೆ. ಇನ್ನಷ್ಟು ಕೆಲವು ಪ್ರಶ್ನೆಗಳನ್ನೆಲ್ಲ ಮಾಡ್ತಾನೆ ಅರ್ಜುನ, ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.